ಎಸ್ ಪ್ರೊಫೆಸರ್ ಕೃಷ್ಣೇಗೌಡರು ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಕೃಷ್ಣೇಗೌಡ್ರೆ. ನಮಸ್ಕಾರಪ್ಪ. ಕೃಷ್ಣೇಗೌಡ್ರೆ, ಇವತ್ತು ವಿಜಯ ಕರ್ನಾಟಕ ಪೇಪರಲ್ಲಿ ಒಂದು ಒಳ್ಳೆ ಆರ್ಟಿಕಲ್ ಬರೆದಿದ್ದೀರಿ ನೀವು. ಕೆಲವರು ಬದುಕಿದ್ದಾಗಲೇ ಸತ್ತಂತೆ ಇರ್ತಾರೆ, ಆದರೆ ಸತ್ತ ಮೇಲೂ ಬದುಕಬೇಕು ಎಸ್.ಎಂ. ಕೃಷ್ಣ ಥರ ಅಂತ ಒಂದು ಅದ್ಭುತವಾದಂತಹ ಮೊದಲ ಪೇಜಲ್ಲೇ ವಿಜಯ ಕರ್ನಾಟಕ ಪೇಪರಲ್ಲಿ ಬರೆದಿದ್ದೀರಾ. ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ ತಾವು ಬಾಲಕನಾಗಿದ್ದಾಗ ಎಸ್.ಎಂ. ಕೃಷ್ಣ ಅವರು ಚುನಾವಣೆ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ನೆನಪು ಮಾಡ್ಕೊಂಡಿದ್ದೀರಾ. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಎಸ್.ಎಂ. ಕೃಷ್ಣ ಅವರು ನಾನು ಬಲ್ಲ ಹಾಗೆ, ಯಾಕಂದ್ರೆ ನಾನೇನು ಚಿಕ್ಕವನಲ್ಲ, ಈಗ ನನಗೂ 66 ವರ್ಷ. ಸುಮಾರು ಒಂದು 50 ವರ್ಷದಿಂದ ಪ್ರಜ್ಞಾಪೂರ್ವಕವಾಗಿ ಕರ್ನಾಟಕದ ಮತ್ತು ಭಾರತ ದೇಶದ ರಾಜಕಾರಣವನ್ನ ನಾನು ನೋಡಿದ್ದೇನೆ, ರಾಜಕಾರಣಿಗಳನ್ನ ನೋಡಿದ್ದೇನೆ. ಆಮೇಲೆ ರಾಜಕಾರಣ ಮಾಡಬೇಕು ಅಂತಂದಾಗ ಜನಗಳನ್ನ ಖುಷಿ ಪಡಿಸ್ಬೇಕು, ಜನಗಳನ್ನ ರೊಚ್ಚಿಗೆಬ್ಬಿಸ್ಬೇಕು, ಜನಗಳನ್ನ ಪ್ರಚೋದಿಸ್ಬೇಕು, ಇಂಥವೆಲ್ಲ ಅನಿವಾರ್ಯ ಅನ್ನೋ ಸ್ಥಿತಿಗೆ ಇವಾಗ ಬಂದು ನಿಂತಿದ್ದೀವಿ ನಾವು. ಆದ್ರೆ ಜನಗಳಿಗೆ ಏನು ಅಗತ್ಯ ಇದೆಯೋ ಅದನ್ನು ಕೊಡಬೇಕು. ಜನಗಳು ಏನ್ ಕೇಳ್ತಾರೋ ಅದನ್ನ ಕೊಡೋದಲ್ಲ. ಜನಗಳಿಗೆ ಏನ್ ಅಗತ್ಯ ಇದೆಯೋ ಅದನ್ನ ಕೊಡೋರು ಮುತ್ಸದ್ದಿಗಳು, ಜನಗಳು ಏನ್ ಕೇಳ್ತಾರೋ ಅದನ್ನ ಕೊಡೋರು ಸಾಮಾನ್ಯ ರಾಜಕಾರಣಿಗಳು. ಕೃಷ್ಣ ಅವರು ನಾನು ಬಲ್ಲ ಹಾಗೆ ಒಬ್ಬ ವಿರಳ ರಾಜಕಾರಣಿ. ಆಮೇಲೆ ಜನಗಳ ಮಧ್ಯೆ, ಸಾರ್ವಜನಿಕರ ಮಧ್ಯೆ ಬದುಕುವವನಿಗೆ ಒಂದು ಅಗಾಧವಾದ ಸಂಯಮ ಬೇಕಾಗುತ್ತೆ. ಎಷ್ಟೋ ಸಲ ಜನ ಅವ್ರನ್ನ ಖುಷಿಯಾಗೋಂಗ್ ಮಾತಾಡ್ತಾರೆ, ಅವ್ರನ್ನ ಉಬ್ಬಿಸ್ತಾರೆ, ಅವ್ರನ್ನ ಕೆರಳಿಸ್ತಾರೆ. ಎಲ್ಲ ಸಂದರ್ಭದಲ್ಲೂ ಜನನಾಯಕನಾದವನು ಕೆರಳದೇ ಇರಬೇಕು, ಸಂಯಮದಿಂದ ಇರಬೇಕು. ಹಾಗೆ ಸಂಯಮದಿಂದ ಇದ್ದಂತ ಒಂದು ಅಪರೂಪದ ವ್ಯಕ್ತಿತ್ವ ಅಂದ್ರೆ ಕೃಷ್ಣ ಅವರದು. ಅದಕ್ಕಿಂತ ನನಗೆ ಬಹಳ ಇಷ್ಟವಾಗೋದು ಕನ್ನಡ ಭಾಷೆಯನ್ನ ಅವರು ಬಹಳ ಸಭ್ಯತೆಯಿಂದ ಬಳಸಿದಂತ ಕ್ರಮ. ಯಾಕಂದ್ರೆ ನನಗೆ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಸಾರ್ವಜನಿಕ ಭಾಷೆ ಅದ್ರ ಗೌರವ ಕಳ್ಕೋಬಾರದು ಅನ್ನೋದ್ರ ಬಗ್ಗೆ ಕಾಳಜಿ ಇದೆ. ಅದರಲ್ಲೂ ರಾಜಕಾರಣ ಮಾಡೋರು, ಆಮೇಲೆ ದೊಡ್ಡ ದೊಡ್ಡ ಸಭೆಗಳಲ್ಲಿ ಮಾತಾಡೋರು, ದೊಡ್ಡ ದೊಡ್ಡ ಸಭೆಗಳಲ್ಲಿ ಬಹಳ ಜನಗಳು ಇರ್ತಾರೆ, ಅವ್ರ ಮಧ್ಯೆ ಕನ್ನಡ ಭಾಷೆಯನ್ನು ಮಾತಾಡೋರು, ಅದಕ್ಕೊಂದು ಸಾರ್ವಜನಿಕವಾದ ಗೌರವ ಇರುತ್ತೆ. ಗೌರವದ ಭಾಷೆ ಮಾತಾಡ್ಬೇಕು ಅಂತ ನನ್ನ ನಿರೀಕ್ಷೆ. ಕೃಷ್ಣ ಅವರು ಆ ದೃಷ್ಟಿಯಿಂದ ಬಹಳ 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 ಎತ್ತರದ ವ್ಯಕ್ತಿ. ಯಾಕೆಂದ್ರೆ ಭಾಷೆಯನ್ನ ಬಹಳ ಸಭ್ಯವಾಗಿ ಬಳಸಿದವರು ಮತ್ತು ತಮ್ಮ ನಡವಳಿಕೆಯನ್ನು ಬಹಳ ಸಭ್ಯವಾಗಿ ಇಟ್ಕೊಂಡಿದ್ದವರು. ಕೃಷ್ಣ ಅವರು ತುಂಬಾ ಶೋಕಿ ಮಾಡೋರು, ಬಹಳ ಒಳ್ಳೆ ಬಟ್ಟೆ ಹಾಕೋರು, ಬಹಳ ಅದ್ಭುತವಾಗಿ ಕಾಣಿಸ್ಕೊಳ್ಳೋರು. ಅದೆಲ್ಲವೂ ನಿಜ, ಅದೆಲ್ಲ ಸತ್ಯವೇ. ಆದ್ರೆ ಬೇರೆ ಸಭ್ಯತೆ ಇಲ್ಲದೆ, ನಿಜ, ಆದ್ರೆ ಬೇರೆ ಸಭ್ಯತೆ ಇಲ್ಲದೆ ಇದನ್ನ ಮಾತ್ರ ಮಾಡಿದ್ದಿದ್ರೆ ಅವ್ರು ಬರೀ ಶಿಸ್ಗಾರ ಪುಟ್ಟ ಸ್ವಾಮಿ ಆಗ್ತಾ ಇದ್ರು. ಆದ್ರೆ ಬೇರೆ ಸಭ್ಯತೆ ಇದ್ದದ್ರಿಂದ ಇದೆಲ್ಲವೂ ಅವ್ರ ವ್ಯಕ್ತಿತ್ವಕ್ಕೊಂದು ಮೆರುಗು ಕೊಡ್ತು. ಆದ್ರಿಂದ ತಾವು ಇದ್ದ ಸ್ಥಾನಗಳಿಗೆಲ್ಲ ಗೌರವ ಕೊಟ್ಟಂತ ಮಹನೀಯರು. ಅವರು ಮುಖ್ಯಮಂತ್ರಿ ಆಗಿದ್ದಿರಬಹುದು, ಶಾಸಕರಾಗಿರ್ಬಹುದು, ಕೇಂದ್ರದಲ್ಲಿ ಅವರು ಲೋಕಸಭಾ ಸದಸ್ಯರಾದ್ರು, ರಾಜ್ಯಸಭಾ ಸದಸ್ಯರಾದ್ರು, ರಾಜ್ಯಪಾಲರಾದ್ರು, ಕೇಂದ್ರದಲ್ಲಿ ಮಂತ್ರಿ ಆದ್ರು, ವಿದೇಶಾಂಗ ಸಚಿವರಾಗಿದ್ರು. ಈ ಎಲ್ಲ ಸ್ಥಾನಗಳಿಗೂ ಅವರಿದ್ದದ್ರಿಂದ ಒಂದು ಗೌರವ ಬಂತು. ಅಷ್ಟು ದೊಡ್ಡ ವ್ಯಕ್ತಿತ್ವ ಕೃಷ್ಣ ಅವರು. ಕೃಷ್ಣೇಗೌಡ್ರೆ, ನೀವು ಸಾಕಷ್ಟು ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇರ್ತೀರಾ, ಸಾಕಷ್ಟು ಭಾಷಣಗಳನ್ನ ಮಾಡ್ತಾ ಇರ್ತೀರಾ. ಆ ಸಂದರ್ಭದಲ್ಲಿ ಹಾಸ್ಯ ಚಟಾಕಿಗಳನ್ನು ಕೂಡ ನೀವು ಹಾರಿಸ್ತಾ ಇರ್ತೀರಾ. ಎಸ್.ಎಂ. ಕೃಷ್ಣ ಅವರು ಕೂಡ ಒಂದು ಹಾಸ್ಯ ಚಟಾಕಿಯನ್ನು ಹಾರಿಸ್ತಾರೆ, ಹಾಸ್ಯ ಪ್ರಜ್ಞೆ ಅವ್ರಿಗಿತ್ತು ಅಂತ ನಾವು ಕೇಳ್ಪಟ್ಟಿದ್ವಿ. ನೀವು ಅವ್ರನ್ನೇ ಭೇಟಿ ಆದಂಥ ಸಂದರ್ಭದಲ್ಲಿ ಹಾಸ್ಯ ಚಟಾಕಿಯನ್ನು ಹಾರಿಸಿದಂಥ ಇನ್ಸಿಡೆಂಟ್ ಏನಾದರೂ ಇದೆಯಾ? ಇಲ್ಲ 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 ಅವರು ನಿಜವಾಗಿ ಅವ್ರಿಗೆ ಹಾಸ್ಯವನ್ನ ಎಂಜಾಯ್ ಮಾಡುವಂತ ಒಂದು ಮನಸ್ಸಿತ್ತು. ಅವರೇ ಹಾಸ್ಯ ಮಾಡಿದ್ ಕಡಿಮೆ, ಆದ್ರೆ ಹಾಸ್ಯವನ್ನು ತುಂಬಾ ಎಂಜಾಯ್ ಮಾಡೋರು, ಮನಸಾರ ನಗೋರು, ಬಿದ್ದು ಬಿದ್ದು ನಗೋರು. ಅವರು ನಮ್ಮ ಹಾಸ್ಯೋತ್ಸವಕ್ಕೆ ಬರ್ತಾ ಇದ್ರು, ಮುಖ್ಯಮಂತ್ರಿಗಳಾಗಿದ್ದಾಗ್ಲೂ ಬಂದಿದ್ರು. ಆಮೇಲೆ ನಾನು ಈ ಇನ್ಸಿಡೆಂಟ್ಸ್ ಹೇಳ್ಬೇಕು. ಅವರು ಮುಖ್ಯಮಂತ್ರಿಗಳಾಗಿ ನಮ್ಮ ಸಭೆಗೆ ಬಂದಿದ್ದಾಗ ಸಾಧಾರಣವಾದ ಒಂದು ಕುರ್ಚಿ ಮೇಲೆ ಕೂತಿದ್ರು, ಒಂದು ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತ್ಕೊಂಡಿದ್ರು. ನಮ್ಮ ಪ್ರೊಫೆಸರ್ ಆರ್ ಮಿತ್ರ ಅವರು ಕಾರ್ಯಕ್ರಮ ನಡೆಸ್ತಾ ಇದ್ರು. ನಡೆಸುವಾಗ ಅವ್ರು ಸ್ವಲ್ಪ ಛೇಡ್ಸಿದ್ರು ಕೃಷ್ಣ ಅವ್ರನ್ನ. ಈ ರಾಜಕಾರಣಿಗಳು ಬಂದ್ರೆ ಪ್ಲೇಗು ಕಾಲರ ಬಂದಂಗೆ ಅಂತ ಅನ್ಬಿಟ್ರು. ಇನ್ ಯಾರಾದ್ರೂ ಆಗಿದ್ರು ಎಷ್ಟು ಕೇಳಿಸಿದ್ರು, ಕೃಷ್ಣ ಅವ್ರು ಅದಕ್ಕೂ ನಕ್ಕರು. ಆಮೇಲೆ ಯಾರೋ ಮಿತ್ರ ಅವ್ರು ಹೇಳಿದ್ರು, ನೋಡಿ ಅಷ್ಟು ಸೌಜನ್ಯದಿಂದ ಬಂದು ಕೂತಿದ್ದಾರೆ, ನೀವು ಅವ್ರನ್ನ ಪ್ಲೇಗು ಕಾಲರ ಅಂದ್ಬಿಟ್ರಲ್ಲ. ಅಂದ್ರೆ ಮಿತ್ರ ಅವ್ರು ಹೇಳಿದ್ರು, ಹೌದು ಹೌದು, ನಾನು ಪ್ಲೇಗು ಕಾಲರ ಅಂದು ತಪ್ಪು ಮಾಡಿದೆ, ಪ್ಲೇಗು ಕಾಲರಗಳು ಇವರಷ್ಟು ಕ್ರೂರವಾಗಿರೋದಿಲ್ಲಪ್ಪ ಅಂದ್ರು. ಅದಕ್ಕೂ ನಕ್ಕರು. ಆಮೇಲೆ ಮನಸಾರ ನಗ್ತಿದ್ರು. ಎಲ್ಲಾ ಕಾರ್ಯಕ್ರಮಗಳಲ್ಲೂ ಮನಸಾರ ನಗ್ತಾ ಇದ್ದಂತ ಒಬ್ಬ ಬಹಳ ದೊಡ್ಡ ಸಹೃದಯಿ. ಅವರನ್ನೇ ಛೇಡಿಸಿದಾಗ್ಲೂ ಅದನ್ನ ಬಹಳ ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಿದಂತ ಬಹಳ ದೊಡ್ಡ ಮನುಷ್ಯರು. ನೀವು ಅವ್ರನ್ನ ಯಾವ ಸಂದರ್ಭದಲ್ಲಿ ಭೇಟಿಯಾಗಿದ್ರಿ? ಭೇಟಿಯಾದಂಥ ಸಂದರ್ಭದಲ್ಲಿ ನೀವು ಅವ್ರ ಹತ್ರ ಮಾತಾಡ್ತಾ ಇದ್ದಂಥ ವಿಚಾರಗಳು?
ಬಹಳ ಸಂದರ್ಭಗಳಲ್ಲಿ ನಾನು ಭೇಟಿ ಆಗ್ತಾ ಇದ್ದೆ, ಅವಾಗ ಭೇಟಿ ಆಗ್ತಾ ಇದ್ದೆ. ಓಕೆ. ನಾನು ಎಷ್ಟೋ ಸಲ ರಾಜಕಾರಣವನ್ನ, ಬೇರೆ ಸಾಮಾಜಿಕ ಬದುಕನ್ನ ಏನೇನೋ ಚರ್ಚೆ ಮಾಡ್ತಾ ಇದ್ದೆ. ಆದ್ರೆ ನನಗೆ ಆಶ್ಚರ್ಯ ಆಗ್ತಿದ್ದದ್ದು ಅಂದ್ರೆ ನಾವಿಬ್ಬರೇ ಇದ್ದಾಗ ಕೂಡ ಯಾರೊಬ್ಬರ ವಿಷಯದಲ್ಲೂ, ಬೇರೆ ಇವ್ರಿಗೆ ವಿರೋಧವಾದ ರಾಜಕಾರಣಿ ವಿಷಯದಲ್ಲಿ ಕೂಡ ಅಸಭ್ಯವಾಗಿ ಮಾತಾಡ್ತಿರಲಿಲ್ಲ, ಕೆಟ್ಟದನ್ನ ಮಾತಾಡ್ತಿರ್ಲಿಲ್ಲ. ಬಿಡಿ ಪರವಾಗಿಲ್ಲ, ಆಯ್ತಲ್ಲ, ಅವ್ರು ಹಾಗಿದ್ದಾರೆ ಅಷ್ಟೇ, ಬಿಡಿ ಪರವಾಗಿಲ್ಲ, ಆಮೇಲೆ ಅವ್ರ ಸ್ವಭಾವ ಅಷ್ಟೇ, ಬಿಟ್ಬಿಡಿ ಅನ್ನೋರು ಅಷ್ಟೇ ಹೊರತು ಯಾವಾಗ್ಲೂ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಕುಹಕ ಮಾತಾಡೋದು, ವ್ಯಂಗ್ಯ ಮಾತಾಡೋದು ಅದನ್ನ ಬಳಸ್ತವ್ರೆ ಅಲ್ಲ. ಒಂದು ಅವಾಚ್ಯ ಪದ ಬಳಸಿ ಗೊತ್ತಿಲ್ಲ ಅಂತ ಬಳಸ್ತಾನೆ ಇರ್ಲಿಲ್ಲ ಅವ್ರು. ಬಳಸಬಾರ್ದು ಅಂತ ನಿರ್ಧಾರ ಮಾಡ್ದಂಗಿತ್ತು. ಕರೆಕ್ಟ್ ಕರೆಕ್ಟ್. ಆಮೇಲೆ ನೀವು ಸಣ್ಣ ಹುಡುಗ ಇದ್ದಾಗ ಅಂಬಾಸಿಡರ್ ಕಾರಲ್ಲೆಲ್ಲ ಬರ್ತಾ ಇದ್ರು ಅಂತ ಹೇಳ್ಬಿಟ್ಟು ಎಲ್ಲ ಆರ್ಟಿಕಲ್ ಅಲ್ಲಿ ಬರ್ಕೊಂಡಿದ್ದೀರಾ, ಹಳೆ ನೆನಪುಗಳನ್ನ ಮೆಲುಕು ಹಾಕಿದ್ದೀರಾ. ಆ ಸಂದರ್ಭವನ್ನ ನೆನಪು ಮಾಡೋದಾದ್ರೆ? ಅಯ್ಯೋ, ನಾನು ಚಿಕ್ಕವನಾಗಿದ್ದಾಗ ಅವ್ರು ನೋಡ್ತಾ ಇದ್ದೆ, ಸ್ಫುರದ್ರೂಪಿ ಅವರು. ಆಮೇಲೆ ನಾನು ಸುಮ್ಮನೆ ತಮಾಷೆಗೆ ಹೇಳ್ತೀನಿ, ಗಂಡಸರು ನೋಡಿದ್ರು ಮೋಹಗೊಳ್ಳುವಂತ ಪರ್ಸನಾಲಿಟಿ ಅವರು, ಅಂತ ಅದ್ಭುತವಾಗಿದ್ರು. ಆಮೇಲೆ ಆವಾಗ್ಲೂ ಬಹಳ ಚೆನ್ನಾಗಿ ಡ್ರೆಸ್ ಮಾಡ್ತಾ ಇದ್ರು, ಅಮೆರಿಕದಿಂದ ಬಂದಿದ್ರು ಅಂತ ನಮ್ ಜನಗಳಿಗೆ ಏನೇನೇನೇನೋ ಕಥೆಗಳಿದ್ವು ಅವ್ರ ಬಗ್ಗೆ. ಜನ ವಿಪರೀತವಾಗಿ ಮಾತಾಡೋರು. ನನಗೆ ಚೆನ್ನಾಗಿ ನೆನಪಿದೆ, ಅವರು, ನಾನು ಹೈಸ್ಕೂಲ್ ನಲ್ಲಿ ಇದ್ದಾಗ ಅವ್ರದ್ದೊಂದು ಎಲೆಕ್ಷನ್ ಆಯ್ತು 1971, 1971 ಇಸ್ವಿಲಿ ಲೋಕಸಭಾ ಎಲೆಕ್ಷನ್. ಆ ಎಲೆಕ್ಷನ್ ಅಲ್ಲಿ ಕೃಷ್ಣನ ಫೋಟೋ ಮೆರವಣಿಗೆ ಮಾಡಿದ್ರು, ಕೃಷ್ಣದೊಂದು ವಿಗ್ರಹ ಮೆರವಣಿಗೆ ಮಾಡಿದ್ರು. ಅವಾಗ ಜನ ಸುಮ್ಮನೆ ಮಾತಾಡೋರು, ಕೃಷ್ಣ ಅವತಾರ ಪುರುಷ ಅಂತ ಮಾತಾಡೋರು. ಮಂಡ್ಯದಲ್ಲಿ ಈ ತರದೊಂದು ಭಾವ ಇತ್ತು ಅವ್ರ ಮೇಲೆ. ಓಕೆ ಓಕೆ. ಆ ಚುನಾವಣಾ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನೀವು ಅವರ ಸೌಂದರ್ಯಕ್ಕೆ ಮರಳಾಗಿದ್ದೀರಾ ಹಾಗಾದ್ರೆ? ನನಗೆ ಬಹಳ ಇಷ್ಟ ಆಗೋದು ಅವ್ರ ಸೌಂದರ್ಯ ಮಾತ್ರ ಅಲ್ಲ, ಎಷ್ಟು ಚಂದ ಮಾತಾಡೋರು ಅವರು. ಅವ್ರ ಕನ್ನಡ, ಇಂಗ್ಲಿಷು ಎರಡು ಭಾಷೆ ತುಂಬಾ ಚೆನ್ನಾಗಿರೋದು, ಬಹಳ ಚೆನ್ನಾಗಿ ಮಾತಾಡೋರು. ಅದರಿಂದಾಗಿ ನಮ್ಮಂತವ್ರಿಗೆ, ಒಂಚೂರು ಸಾಹಿತ್ಯಾಕಾಂಕ್ಷೆ ಇದ್ದವ್ರಿಗೆ ಅವಾಗೆಲ್ಲ ಬಹಳ ಇಷ್ಟ ಆಗೋರು. ಮತ್ತೊಂದು ಕಡೆ ಕೃಷ್ಣೇಗೌಡ್ರೆ, ಒಬ್ಬ ರಾಜಕಾರಣಿಗಳಿಗೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಆಗುತ್ತೆ, ಜೊತೆಗೆ ಬುದ್ಧಿವಂತಿಕೆನೂ ಬೇಕಾಗ್ತದೆ ರಾಜ್ಯವನ್ನು ನಡೆಸೋರಿಗೆ, ರಾಜಕಾರಣಿಗಳಿಗೆ ಅಂತ. ಈ ಎರಡೂ ಅಂಶಗಳು ಎಸ್.ಎಂ. ಕೃಷ್ಣ ಅವರಲ್ಲಿ ನಾವು ಕಾಣಬಹುದು. ಇತ್ತೀಚಿನ ರಾಜಕಾರಣಿಗಳಲ್ಲಿ ಬರೀ ಇಂಥ ಸ್ವಾರ್ಥ ತುಂಬಿಕೊಂಡಿದೆಯೇನೋ ಅಂತ ಅನಿಸ್ತಾ ಇದೆ. ಏನ್ ಮಾಡ್ತೀರಿ, ನಾವೀಗ ಕಡಿಮೆ ಮಾತಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ಈಗ ನಮ್ಮ ಅಸೆಂಬ್ಲಿ, ಪಾರ್ಲಿಮೆಂಟ್ ಎಲ್ಲದರಲ್ಲೂ ಕೂಡ ಇವ್ರು ಇಲ್ಲಿ ಇರ್ಬೇಕಾಗಿರ್ಲಿಲ್ಲ ಅನ್ನುವಂಥವ್ರು ಬಹಳ ಜನ ಇದ್ದಾರೆ. ಇಂಥವ್ರೇ ಇಲ್ಲಿರ್ಬೇಕು ಅನ್ನೋರು ಇದ್ದಾರೆ, ಆದ್ರೆ ಇಂಥವ್ರು ಇಲ್ಲಿ ಇರಬಾರ್ದಾಗಿತ್ತು ಅನ್ನೋರು ಇದ್ದಾರೆ. ಅದರಿಂದಾಗಿಯೇ ಆ ಸಭೆಗಳ ಕಲಾಪಗಳನ್ನ ನೋಡಕ್ಕೂ ಇಷ್ಟ ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಬರ್ತಾ 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 ರಾಜಕಾರಣಿಗಳ ಬಗ್ಗೆ ಜನಗಳಿಗೆ ಸಾರ್ವಜನಿಕವಾಗಿ ಒಂದು ಅಗೌರವ ಬರ್ತಾ ಇದೆಯಲ್ಲ, ಭಯ ಇದೆ, ಅದ್ರ ಗೌರವ ಇದೆ ಅಂತ ನನ್ಗೆ ಅನ್ಸೋದಿಲ್ಲ. ಯಾಕೆ ಅಂದ್ರೆ ಅವರ ಈ ಸಾರ್ವಜನಿಕ ನಡವಳಿಕೆ ಕಾರಣ. ಹೌದು. ಆಮೇಲೆ ಒಂದು ಫಿಲ್ತಿ ಶೋ ಅಂತಾರಲ್ಲ, ಒಂದು ಅಸಭ್ಯ ಪ್ರದರ್ಶನ ಮಾಡ್ತಾರಲ್ಲ, ಅವ್ರ ಶ್ರೀಮಂತಿಕೆಯನ್ನ, ಅವ್ರ ವೈಭವನ್ನ ಅದೆಲ್ಲ ಮಾಡ್ತಾರಲ್ಲ, ಇದೆಲ್ಲ ಅವ್ರೇನ್ ಅನ್ಕೊಂಡಿರ್ತಾರೆ ಅಂದ್ರೆ ಜನ ಚಪ್ಪಾಳೆ ಹೊಡಿತಾರೆ ನಿಜ ಅವಾಗ, ಆದ್ರೆ ಹಿಂದೆ ಜನ ಅದ್ರ ಬಗ್ಗೆ ಒಳ್ಳೆ ಮಾತಾಡೋದಿಲ್ಲ, ಬಹಳ ಮೆರಿತಾವನೆ ಅಂತ ಅನ್ಕೋತಾರೆ. ಅದ್ರಿಂದ ಈಗ 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 ರಾಜಕಾರಣದ ಬಗ್ಗೆ ನಾವು ಕಡಿಮೆ ಮಾತಾಡೋದು ಒಳ್ಳೇದು. ನೀವು ಹಲವಾರು ಕವನಗಳನ್ನು ಬರೆದಿದ್ದೀರಾ, ಹಲವಾರು ಕವಿತೆಗಳನ್ನು ಹೇಳ್ತೀರಾ, ಹಾಸ್ಯ ಚಟಾಕಿಗಳನ್ನು ಹಾರಿಸ್ತೀರಾ, ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂಗೂ ಕೂಡ ಸಾಕಷ್ಟು ಕವನಗಳನ್ನು ಬರಿತೀರಾ, ಭಾಷಣಗಳಲ್ಲೂ ಕೂಡ ಹಾಸ್ಯ ಚಟಾಕಿಯನ್ನು ಹಾರಿಸ್ತಾ ಇರ್ತೀರಾ. ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ ಏನಾದರೂ ಹೇಳಿದ್ದು ನೆನಪಿದೆಯಾ ಅಂತ ವೇದಿಕೆ ಮೇಲೆ? ಇಲ್ಲ 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 ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ ನಾನು ಅವ್ರ ಬಾಲ್ಯದಲ್ಲಿದ್ದ ಈ ತಮಾಷೆಗಳನ್ನ ಹೇಳ್ತಿದ್ದೆ ಅಷ್ಟೇ. ನಮ್ ಜನ ಏನೇನ್ ಮಾತಾಡ್ತಿದ್ರು ಅಂತ. ಅದ್ ಯಾರೋ ಒಬ್ಳು ಬಾಂಬೆನಲ್ಲಿ ಇದ್ದಂತೆ, ಇವ್ರ ಹಿಂದೆ ಬಂದಿದ್ದಂತೆ, ಇವ್ರ ಮನೇಲಿ ಕಸ ಗುಡ್ಸ್ಕೊಂಡಿದ್ದಂತೆ, ಕೆಲಸ ಮಾಡ್ಕೊಂಡಿದ್ದಂತೆ, ಆದ್ರೂ ಇವ್ರು ನೋಡ್ಲೇ ಇಲ್ವಂತೆ. ಆಮೇಲೆ ಅಮೆರಿಕದಲ್ಲಿ ಅವ್ನು ಯಾರೋ ಹೆಣ್ ಕೊಡ್ತೀನಿ ಅಂತ ಬಂದಿದ್ದಂತೆ. ಈ ತರದ ಕಥೆಗಳನ್ನ ನಮ್ಮ ಹಳ್ಳಿಗಳಲ್ಲಿ ಬೇಕಾದಷ್ಟು ಜನ ಜಗ್ಲಿ ಮೇಲೆ ಕೂತ್ಕೊಂಡು ಮಾತಾಡೋರು. ಅಂತ ಕಥೆಗಳು ನಾನು ತಮಾಷೆಗೆ ಹೇಳ್ತಿರ್ತೀನಿ. ನೀವು ಕೊನೆಯದಾಗಿ ಯಾವಾಗ ಭೇಟಿ ಆಗಿದ್ರಿ ಅಂತ ಎಸ್.ಎಂ. ಕೃಷ್ಣ ಅವ್ರನ್ನ? ನಾನು ಅವರನ್ನ ಕೊನೆಯದಾಗಿ ಭೇಟಿಯಾಗಿದ್ದು ಕಳೆದ ವರ್ಷ ಇದೇ ತಿಂಗಳಲ್ಲಿ, ಇದೇ ಸಂದರ್ಭ, ಒಂದು ವರ್ಷ ಸರಿಯಾಗಿ ನಾವು ಮಂಡ್ಯದಲ್ಲಿ ಒಂದು ಸಮಾರಂಭಕ್ಕೆ ಅವ್ರನ್ನ ಕರೆಯೋಕ್ ಹೋಗಿದ್ವಿ. ಆವಾಗ ಸಮಾರಂಭಕ್ಕೆ ಬಂದ್ರು. ಆವಾಗ ಕರೆಯೋಕ್ ಹೋದಾಗ ತುಂಬಾ ಹೊತ್ತು ಮಾತಾಡಿದ್ರು ಅವರು. ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ವಿ, ಮಾತಾಡಿದ್ವಿ. ರಾಜಕಾರಣದ ಬಗ್ಗೆ ಮಾತಾಡಿದ್ವಿ, ಅವ್ರ ಮಂಡ್ಯದ ಸಂಬಂಧದ ಬಗ್ಗೆ ಮಾತಾಡಿದ್ವಿ. ಮಂಡ್ಯದಲ್ಲಿದ್ದ ಹಲವಾರು ಜನರನ್ನ ನೆನಪಿಸ್ಕೊಂಡ್ರು ಅವರು. ನನ್ಗೆ ಆಶ್ಚರ್ಯ ಆಗ್ತಿದ್ದದ್ದು ಅಂದ್ರೆ, ಮಂಡ್ಯದಲ್ಲಿ ಯಾವ ಊರ್ ಹೆಸರು ಹೇಳಿದ್ರು ಆ ಊರ್ನಲ್ಲಿ ಯಾರೋ ಒಂದು 4 ಜನದ ಹೆಸರು ಹೇಳೋರು ಅವರು. ಅಷ್ಟು ಮಾತ್ರ ಅಲ್ಲ, ಆಮೇಲೆ ಅವ್ರ ಹೆಸರು ಹೇಳುವಾಗ ಅವ್ರ ಇನಿಷಿಯಲ್ ಸಮೇತ ಹೇಳೋರು.
ಕರೆಕ್ಟ್. ಅರಕೆರೆ ಚುಂಚೇಗೌಡರು ಅಂದ್ರೆ ಎ.ಜಿ. ಚುಂಚೇಗೌಡರು ಅಂತ ಅವ್ರ ಹೆಸರು ಹೇಳೋರು. ಓಕೆ. ಅಲ್ಲಿ ಇನ್ನೊಬ್ರು ಎ.ಸಿ. ಬಂದಿಗೌಡರು ಅಂತಿದ್ರು ಅಂತ ಹೇಳೋರು. ನಿಮ್ ಪಾಂಡವಪುರದಲ್ಲಿ ಡಿ. ಹಲ್ಗೇಗೌಡರು ಅಂತಿದ್ರು, ಸಿ.ಬಿ. ಮರಿಗೌಡರು ಅಂತಿದ್ರು ಅಂತ ಅವ್ರ ಹೆಸರಿನ ಅವ್ರ ಇನಿಷಿಯಲ್ ಸಮೇತ ಹೇಳೋರು. ಓಕೆ. ಅವ್ರ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿತ್ತು. ಓಕೆ. ಓಕೆ, ಧನ್ಯವಾದ ಕೃಷ್ಣೇಗೌಡ್ರೆ. ಇಷ್ಟೊತ್ತು ಅಶ್ವವೇಗ ವಾಹಿನಿ ಜೊತೆ ಮಾತಾಡಿದ್ರಿ, ತಮ್ಮ ಅನಿಸಿಕೆಗಳನ್ನು, ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ಕೊಂಡ್ರಿ. ಧನ್ಯವಾದ ಕೃಷ್ಣೇಗೌಡ್ರೆ. Ashwavega English News. Coming soon. Your channel, your voice, your trust.